ತಾನ್ವಿಗೆ ನಮ್ಮ ನಿಂಜಾ ಅಂದ್ರೆ ಸಖತ್ ಇಷ್ಟ ಅವಳಿಗೆ. ಆಕ್ಚುಲಿ ಅವಳಿಗೆ ಫೇವ್ರೇಟ್ ಬೈಕ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಕಸ್ಟಮೈಸ್ ಕೇಕು. ಎಲ್ಲ ಮುಗ್ದಾದ್ಮೇಲೆ ಒಬ್ರು ಸ್ಪೆಷಲ್ ಎಂಟ್ರಿ ಆಗಿದೆ ನೋಡಿ. ನಮ್ ಹೀರೋಯಿನ್ ಯಾರಾದ್ರೂ ಇದ್ರೆ ಹೇಳಿ, ಗಂಡು ಹುಡ್ತಾ ಇದೀವಿ. ಏನೋ ಚಾಲೆಂಜ್ ಅದು? ನೋ ವೇ, ಚಾನ್ಸ್ ಜೋಲೋ ಚಿಪ್ಸ್. ಇಲ್ಲಿವರೆಗೂ ಗಾಟ ಹೊಡಿತಾ ಇದೆ ಇದು. ರಿಯಾಕ್ಷನ್, ಐ ಲೈಕ್ ದ ರಿಯಾಕ್ಷನ್. ಕಂಟ್ರೋಲ್ ಮಾಡ್ಕೊಳ್ತಾ ಕಾಟಿದೆ ಗಾಯ್ಸ್. ಇವ್ರು ಏನು ರಿಯಾಕ್ಷನ್ ಕೊಟ್ಟಿಲ್ಲ ಅಂತ ತಿನ್ಬಿಟ್ಟೆ. ಮಜ್ಜಿಗೆ ಕುಡಿಬೇಕು, ಮಜ್ಜಿಗೆ ಅಥವಾ ಬೇರೆ ಏನಾದ್ರು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತಾನೆ ಟೈಟಲ್ ಮತ್ತೆ ತಮ್ಮನೇಲಿ ನೋಡಿರ್ತೀರಾ. ನಮ್ಮ ಅಕ್ಕ ಪಾಪು ದಾನ್ವಿ ಬರ್ಡೇ ಇವತ್ತು. ಸೊ ಇಲ್ಲೇ ಇದೆ ಹಿಂದೆ ನೋಡಿ. ಇವಾಗ ಪಾರ್ಟಿ ಹಾಲ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ಮನೆ ಹತ್ರನೇ ಎಲ್ಲ ವ್ಲಾಗೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇದ್ದಿದ್ದರಿಂದ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಡೈರೆಕ್ಟಾಗಿ ಪಾರ್ಟಿ ಹಾಲ್ ಹತ್ರ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಜೊತೆ ನಮ್ಮ ರಾಹುಲ್ ಇದ್ದಾನೆ. ನೋಡಿರ್ತೀರಾ, ಲಾಸ್ಟ್ ಇಯರ್ ಆ್ಯಕ್ಚುಲಿ ನಮ್ಮ ದಾನ್ವಿ ಬರ್ಡೇನ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಮನೆಯಲ್ಲೇ ಫುಲ್ ಡೂ ಇಟ್ ಯುವರ್ ಸೆಲ್ಫ್ ಅಂತ ಅಂದ್ಬಿಟ್ಟು ಬಲೂನೆಲ್ಲ ಡೆಕೋರೇಟ್ ಮಾಡಿದ್ವಿ. ಸೊ ಒಳಗಡೆ ಎಲ್ಲ ಸ್ಟೇಜ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದನ್ನೆಲ್ಲ ತೋರಿಸ್ತೀನಿ. ಮೇಲ್ಗಡೆ ಹೋಗಿ ನಮ್ಮ ದಾನ್ವಿ ಕೂಡ ರೆಡಿ ಆಗ್ತಾ ಇದ್ದಾಳೆ. ಸೊ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಅಲ್ಲಿ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ವೆಲ್ಕಮ್ ಟು ಪ್ರಿನ್ಸಸ್ ದಾನ್ವಿ ಬರ್ಡೇ ಪಾರ್ಟಿ ಅಂತ. ಸೊ ಬನ್ನಿ ಎಂಟರ್ ಆಗೋಣ. ಹಾಯ್, ವಿಶ್ ಯು ಹ್ಯಾಪಿ ಬರ್ಡೇ. ಪಾಪು ಯಾವ ಥರ ರೆಡಿ ಆಗಿದ್ದಾಳೆ, ಫುಲ್ ಪ್ರಿನ್ಸೆಸ್ ಥೀಮಲ್ಲಿ ಮಾಡ್ತಿರೋದು. ಇಲ್ಲಿದೆ ನೋಡಿ ಡೆಕೋರೇಷನ್ಸ್ ಎಲ್ಲನೂ. ಸೊ ನಾವು ಮಾಡ್ತಿರೋದು ಆ್ಯಕ್ಚುಲಿ ಪ್ರಿನ್ಸೆಸ್ ಥೀಮಲ್ಲಿ. ಸೊ ಪ್ರಿನ್ಸಸ್ದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅದೆಲ್ಲನೂ ಫುಲ್ಲೂ ಹೋಲ್ಡಿಂಗ್ಸ್ ಎಲ್ಲನೂ ಇಟ್ಬಿಟ್ಟು ಮಾಡ್ತಾಯಿರೋದು. ಅದೇ ತಾನೇ ಫುಲ್ಲು ಪಿಂಕ್ ಬ್ಲೂ ಸ್ವಲ್ಪ ಗರ್ಲಿ ಥೀಮಲ್ಲಿ ಮಾಡ್ತಿರೋದು. ಸೊ ನಾವಿವಾಗ ಫೋಟೋಗ್ರಫಿಗೆ ಕರೆಸಿರೋದು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಸುಭಾಷ್ ಮತ್ತು ಕೇಶವನ, ಕ್ಯಾಂಡಿಡ್ ಕ್ರೂ ಅಂತ ಅಂದ್ಬಿಟ್ಟು. ಸೊ ಏನು ಮಾಡ್ತಾ ಇದ್ದಾರೆ ಇವಾಗ? ಓಕೆ, ಏಯ್ ಸಕ್ಕದಾಗಿ ಬಂದಿದೆ ಇದು ಫೋಟೋಸು. ಓಕೆ, ಲೈಟ್ ಬೇಕಿತ್ತು. ಸೊ ಚೆನ್ನಾಗಿದೆಯಾ ಡೆಕೋರೇಷನ್ ಎಲ್ಲ? ಇಷ್ಟ ಆಯ್ತಾ? ಆ್ಯಕ್ಚುಲಿ ನಾವು ಬರ್ಡೇ ಪಾರ್ಟಿ ಅಲ್ಲಿ ಚೂಸ್ ಮಾಡಬೇಕಾದ್ರೆ ಉಡುಪಿ ಉಪಹಾರ ಒಂದು ಮತ್ತೆ ಇನ್ನೊಂದು ಚೂಸ್ ಮಾಡಿದ್ವಿ. ಇವಳು ಅಲ್ಲಿ ಹೋಗಿದ ತಕ್ಷಣ ನಂಗೆ ಅದು ಬೇಡ 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 ಚೆನ್ನಾಗಿಲ್ಲ ಅಂತ ಅಂತಿದ್ಲು. ಅದಾದ್ಮೇಲೆ ನೀವು ಉಡುಪಿಯ ಉಪಹಾರ ಹತ್ರ ಬಂದು ಎನಿವೇ ಸ್ಲಾಟ್ ಅವೈಲೇಬಲ್ ಇತ್ತು. ನಾವು ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಈವ್ನಿಂಗ್ ಸ್ಲಾಟ್ ಅವೈಲೇಬಲ್ ಇರಲಿಲ್ಲ. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಬುಕ್ ಮಾಡಿಬಿಟ್ಟು ಇವಾಗ ಲಂಚ್ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಲ್ಲಿ ಹೋಗು, ಹೆಂಗೆ ಹೇಳ್ತಾರೋ ಆ ಥರ ಕೇಳಬೇಕು. ಓಕೆ, ಬ್ಯಾಕ್ಗ್ರೌಂಡಲ್ಲೆಲ್ಲ ನಾವು ಫೋಟೋಶೂಟ್ ಎಲ್ಲನೂ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾಳೆ. ರೆಡಿನಾ? ಪಾಪುದೇ ರೆಡಿ ಆಯ್ತು, ನಿಂದಿನ ಆಗಿಲ್ಲ. ನಿಮ್ಮ ಹೆಸರು? ಬಿಂದಿ ಬ್ಯೂಟಿ. ಓಕೆ, ಬಿಂದಿ ಬ್ಯೂಟಿ ಅಂತ ಇದೆ. ಚೆಕ್ ಮಾಡಿ. ಅವ್ರ ವರ್ಕ್ ಏನೋ ಇಷ್ಟ ಆಯ್ತು ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲನೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕರ್ಸ್ಕೊಬೋದು ಮೇಕಪ್ಗೆಲ್ಲನೂ. ಸೊ ನಾವು ಪಾರ್ಟಿ ಇವಾಗ ಸ್ಟಾರ್ಟ್ ಮಾಡಬೇಕಾಗಿದ್ದು 12:30ಗೆ. ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ರು ಎಲ್ಲ ಗೆಸ್ಟ್ಗಳೆಲ್ಲನೂ ಒಬ್ಬರಾಗಿ ಬರ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇವಾಗ ಫ್ಯಾಮಿಲಿ ಇದ್ದೀವಿ. ಸೊ ಇನ್ನೂ ಎಲ್ಲರೂ ಬರಲಿ, ಇನ್ನೂ ನಮ್ಮ ಬಾಯ್ಸ್ ಎಲ್ಲನೂ ಬರಬೇಕು. ಫ್ರೆಂಡ್ಸ್ಗಳನ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಅವರೆಲ್ಲ ಬಂದಾದ್ಮೇಲೆ ಸೆಲೆಬ್ರೇಷನ್ ಎಲ್ಲನೂ ಶುರು ಮಾಡೋಣ. ಓಕೆ, ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಫೋಟೋಶೂಟ್ಸ್ ಎಲ್ಲನೂ ಆಯಿತು. ದಾನ್ವಿಗೆ ನಮ್ಮ ನಿಂಜಾ ಅಂದರೆ ಸಖತ್ ಇಷ್ಟ ಅವಳಿಗೆ. ಆ್ಯಕ್ಚುಲಿ ಅವಳಿಗೆ ಫೇವ್ರೇಟ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇದ್ರ ಮೇಲೆ ಒಂದಷ್ಟು ಫೋಟೋಶೂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ರಾಹುಲ್ ಜೊತೆ ಒಂದಷ್ಟು ಶಾರ್ಟ್ಸ್ಗಳು ತೊಗೊಳ್ತಾ ಇದ್ದಾರೆ. ಸೊ ಇದು ಶೂಟ್ ಮುಗಿದ ತಕ್ಷಣ ಮತ್ತೆ ನೆಕ್ಸ್ಟು ಹೊರಗಡೆ ಹೋಗ್ತೀವಿ. ಓಕೆ, ಸೊ ಎನಿವೇ ಟೈಮ್ ಆಗಿದೆ. ಇವಾಗ ಕೇಕ್ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ರಾಹುಲ್. ಇಲ್ಲೇ ಹತ್ರದಲ್ಲಿ ಪಕ್ಕದಲ್ಲೇ ಇರೋದು, ಅದಕ್ಕೆ ಹೆಲ್ಮೆಟ್ ಆಗ್ತಾ ಇಲ್ಲ. ಏನಾದರೂ ಅನ್ಬೇಕು. ಸೊ ನಾವು ಕೇಕ್ ಆರ್ಡರ್ ಮಾಡಿರೋದು ಇಲ್ಲೇ ಮೇರ್ವಾನ್ಸ್ ಕೇಕ್ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರು ಇಲ್ಲೇ ಆರ್ಡರ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್.
ಆರಾಮ ರೆಡಿ ಇದೆಯಾ ಕೇಕು? ಎಸ್. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ಪ್ರೀಮಿಯಮ್ ಟೇಸ್ಟಿ ಇರೋಂಥ ಕೇಕ್ಸ್ಗಳೆಲ್ಲನೂ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಅದಕ್ಕೆ ಇಲ್ಲಿ ಆರ್ಡ್ರ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ನಾವು ಆರ್ಡ್ರ್ ಮಾಡಿರೋದು. ಸೊ ಇದು ಬಂದು ಕಸ್ಟಮೈಸ್ ಕೇಕು. ಸೊ ನಾವು ಫೋಟೋ ಕಳಿಸಿ ನಮ್ಗೆ ಇದೇ ಥರ ಬೇಕು ಅಂತ ಹೇಳಿ ಮಾಡಿಸಿರೋದು. ಈ ಥರ ಕಸ್ಟಮೈಸು ಮಾಡ್ತೇವೆ. ಓ ಈ ಥರನೂ ಮಾಡ್ತೀರಾ? ಸಕ್ಕತ್ತಾಗಿದೆ ಇದನ್ನು. ಸೊ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ಬೇಬಿ ಶವರ್ಗಾ? ಓ ಕ್ರೇಜಿ. ಸೊ ನಿಮ್ಗೆ ಏನಾದ್ರು ಕಸ್ಟಮೈಸ್ ಕೇಕ್ಸ್ ಏನಾದ್ರು ಬೇಕು ಅಂತಂದರೆ ಮೇರ್ವಾನ್ಸ್ ಕೇಕ್ ಶಾಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಇದು ಹೈಟ್ ಇದೆಯಲ್ಲ, ಸೊ ಇಟ್ಕೊಂಡು ಹೋಗೋದೇ ಇರೋದು. ನೋಡೋಣ ಗಾಡಿನಲ್ಲಿ ಆರಾಮಾಗಿ ಹೋಗೋಣ. ಮಧ್ಯದಲ್ಲಿ ಎಲ್ಲೂ ಬ್ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಕ್ಯಾರಿ ಮಾಡಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಸದ್ಯಕ್ಕೆ ಇವಾಗ ಕೇಕ್ನ ಇಲ್ಲಿ ಇಟ್ಬಿಡ್ತೀವಿ. ಆಗುತ್ತಾ ನೋಡು? ಎಸ್. ಕೇಕ್ ಬೇಕಾ? ಕೇಕು ನಿಂಗಲ್ಲ ಅದು ಕೇಕ್, ಅದು ಬೇರೆಯವ್ರಿಗದು ಕೇಕು. ಇವಾಗ ಏನು ಮಾಡ್ತಾ ಇದೀವಿ ನಾವಿಲ್ಲಿ? ಬರ್ಡೇ ಪಾರ್ಟಿ. ಯಾವುದು? ನಿಂದಲ್ಲ ಇದು, ನಂದು. ಇಲ್ಲಿ ನೋಡು ನಾನು ಯಾವ ಥರ ರೆಡಿ ಆಗಿದ್ದೀನಿ. ಹಾಂ ಹಾಂ ಹ್ಞೂ ಹ್ಞೂ ಓಕೆ ಓಕೆ. ಯಾವುದು ಪ್ರಿನ್ಸೆಸ್? ಅದು ನಿನಗೇನೆ ಇರ್ತಿರೋದು, ಜೊತೆಗೆ ಬೇಕಲ್ಲ ಫೋಟೋಶೂಟ್ಗೆ. ನೀನೇನೋ ನಿಂದು ಬೇಕಾ? ನಿಂದು ಆಮೇಲೆ ತೆಗೋಣ. ಇವಾಗ ಫೋಟೋಶೂಟ್ ಮಾಡ್ತಾ ಇದೀವಲ್ಲ, ಈ ಡ್ರೆಸ್ಸಲ್ಲಿ ತೆಗೆದ್ಬಿಟ್ಟು ಆಮೇಲೆ ಇಡೋಣ. ಓಕೆ. ಆ ಕ್ರೌನ್ ಬೇಡ, ಇಲ್ಲಿ ಈ ಕ್ರೌನ್ ಇಡೋಣ. ಇದು ಚೆನ್ನಾಗಿದೆ ಅಲ್ಲ, ಇದು ದೊಡ್ಡದಾಗಿ. ಇದನ್ನೇನು ಮಾಡ್ತೀಯ? ಈ ಕ್ರೌನ್ನ ತಿನ್ಬಿಡ್ತೀಯಾ? ನೋಡಿ ನಮ್ಮ ಬಾಯ್ಸ್ ಎಲ್ಲ ಯಾರು ಬಂದಿದ್ದಾರೆ. ನಮ್ಮ ಹರಿಪ್ರಿಯ, ಮಹಿತ್, ನಮ್ಮ ವಿವೇಕು ಎಲ್ಲರೂ ಬಂದಿದ್ದಾರೆ. ಇನ್ನೂ ಸುಮಾರು ಜನ ಬರಬೇಕು. ಅವರೆಲ್ಲ ಬಂದಾದ್ಮೇಲೆ ತೋರಿಸ್ತೀನಿ. ಇನ್ನು ಫೋಟೋ ಸೆಷನ್ ಎಲ್ಲ ಬೇಜಾನ್ ಬಾಕಿ ಇದೆ. ಫೋಟೋ ಸೆಷನ್ ಆದಮೇಲೆ ಹೊರಗಡೆ ಅಲ್ಲಿ ಊಟಕ್ಕೆ ಕೂರಿಸ್ತಾ ಇದ್ದಾರೆ. ಏನಿದು ಗಿಫ್ಟು? ಇದು ಪೇಂಟಿಂಗ್ ಇದೆಯಾ? ಓಕೆ. ಈ ಮಿಕ್ಕಿದೆಲ್ಲ ಮನೆಗೆ ಹೋಗ್ಬಿಟ್ಟು ಎತ್ಕೊಳ್ಳೋಣ, ಇವಾಗ ಬೇಡ. ಹಾಂ ಅದೆಲ್ಲ ಮನೆಗೆ ಎತ್ಕೊಳ್ಳೋಣ. ಹಾಂ ನಮ್ಮ ಮನೇಲಿ ಇಡೋಣ. ಹಾಂ ಓಕೆ. ಅಲ್ಲಿಗೆ ಬರ್ತೀಯಾ? ಓಕೆ. ಅವ್ಳಿಗೆ ಇವತ್ತೆಲ್ಲ ಗಿಫ್ಟ್ ಎಲ್ಲ ಓಪನ್ ಮಾಡಬೇಕು. ಸಾಕು, ಇದೆಲ್ಲ ಬೇಡ. ಓಪನ್ ಮಾಡಬೇಡ, ಬೇಡ ಬೇಡ, ಓಪನ್ ಮಾಡೋದು ಬೇಡ. ಅಳ್ತಾಳೆ ಬಿಡು. ಹಾಂ ಬೇಡ ಬೇಡ ಬೇಡ, ಓಪನ್ ಮಾಡ್ಬಿಡ್ಲಿ ಬಿಡ. ಸರಿ ಬಾ, ಸಾಕು. ಬಿಡಿ ಬಿಡಿ ಬಿಡಿ, ಓಪನ್ ಮಾಡಬೇಡಿ. ಓಕೆನಾ? ಹ್ಯಾಪಿನಾ? ಹಾಂ ಇವಾಗ ಹೋಗು. ಸೊ ರಿಲೇಟಿವ್ಸ್ ಎಲ್ಲನೂ ಒಬ್ಬೊಬ್ಬರಾಗಿ ಬಂದು ಎಲ್ಲ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆಲ್ಲನೂ ಹೋಗಿ ಎಲ್ಲ ಒಬ್ಬೊಬ್ಬರು ಹೊಡ್ತಾ ಇದ್ದಾರೆ. ಎಲ್ಲ ಮುಗ್ದಾದ್ಮೇಲೆ ಒಬ್ಬರು ಸ್ಪೆಷಲ್ ಎಂಟ್ರಿ ಆಗಿದೆ. ಇಲ್ಲಿ ನೋಡಿ, ಎಲ್ಲಾನು ಏನು ಗೊತ್ತಿಲ್ಲ, ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ. ಜನಗಳು ಸ್ವಲ್ಪ ಊಟಕ್ಕೆ ಹೋಗಿದ್ದಾರೆ, ಸ್ವಲ್ಪ ಕೆಳಗಡೆ ನಿಂತ್ಕೊಂಡಿದ್ದಾರೆ. ಓಕೆ. ಹೇಗಿತ್ತು ಎಲ್ಲ? ಹ್ಯಾಪಿ ಬರ್ತ್ಡೇ, ಮೇ ಗಾಡ್ ಬ್ಲೆಸ್ ವಿತ್ ಆಲ್ ದ ಹ್ಯಾಪಿನೆಸ್, ಗುಡ್ ಹೆಲ್ತ್ ಎಲ್ಲ ಚೆನ್ನಾಗಿರ್ಲಿ.
ಅಂತ ವಿಶ್ ಮಾಡ್ತೀನಿ. ಓಕೆ, ಸೊ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಮೀಟಿಂಗ್. after very long time we are meeting. ನೋಡಿ ನಮ್ಮ ಹೀರೋಯಿನ್ ಯಾರಾದ್ರೂ ಇದ್ರೆ ಹೇಳಿ, ಗಂಡು ಹುಡುಕ್ತಾ ಇದೀವಿ. ಎಲ್ಲಿಂದ ಬೇಕು? ಬೆಂಗಳೂರಲ್ಲಿ ಬೇಕಾ ಅಥವಾ ನಿಮ್ಮ ಊರಲ್ಲಿ ಬೇಕಾ? ಅವ್ರೂರವರು ಬೆಂಗಳೂರಲ್ಲಿ ಸೆಟಲ್ ಆಗಿ ಅವ್ರ ಬಯೋಡೇಟಾ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಗೋವಾಗಿಂತ ಚೆನ್ನಾಗಿ ಮಾತಾಡ್ತಾಳೆ ಇವಾಗ. ಮಾತಾಡು ಕನ್ನಡದಲ್ಲಿ. Now the seriously ಟಚ್ ಇಲ್ಲ ಕನ್ನಡದಲ್ಲಿ. ಇವಳು ಹೇಳ್ಕೊಡೋದೇ ಇಲ್ಲ. ನಾನು ಹೇಳ್ತಿಲ್ವಾ, ಬಯೋಡೇಟಾ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಏನಾದ್ರು ನಿಮ್ಮ ಪ್ರೊಫೈಲು ಸೆಟ್ ಆಗಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಏನು ಬರ್ಬೇಕಾ? ಬರ್ತ್ಡೇ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಬರ್ತಿದ್ದಂಗೆ ನನಗೆ ನಮ್ಮ ಪಾಪು ನಾಮಕರಣ ಸ್ವಲ್ಪ ನೆನಪಾಯ್ತು. ಆಕ್ಚುಲಿ ಅವ್ರ ಮನೆ ನಾಮಕರಣ ಫಂಕ್ಷನ್ ಇಲ್ಲ ನಡೆದಿದ್ದು. ಸೊ ಅದು ಬಂದಿದ ತಕ್ಷಣ ನನಗೆ ಅದೇ ಸ್ವಲ್ಪ ನೆನಪಾಯ್ತು. ಚೆನ್ನಾಗಿದೆ, ಈ ಪಾರ್ಟಿ ಹಾಲು ಚೆನ್ನಾಗಿದೆ, ಡಿಸೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ಸುತ್ತಮುತ್ತ ಇರೋ ಕಡೆಯಲ್ಲಿ ಈ ಹೋಟೆಲ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 200 ಪೀಪಲ್ ಆಗುತ್ತೆ. 150-200 ಪೀಪಲ್ ಆಗುತ್ತೆ. ಜೊತೆಗೆ ಅಲ್ಲಿ ಲಂಚ್ಗೂ ಅಷ್ಟೇ, ಊಟಕ್ಕೆ ಒಂದು 50 ಜನ ಕೂರಿಸ್ಬೋದು ಒಟ್ಟಿಗೆ. ಎವ್ರಿಥಿಂಗ್ ಅಬೌಟ್ ದಿಸ್ ಹೋಟೆಲ್ ಇಸ್ ಬೆಸ್ಟ್. ಎಸ್. ಹೆಂಗಿದೆ ಬೇಬಿ ಬರ್ಡೇ ಪಾರ್ಟಿ? ಚೆನ್ನಾಗಿ. ಇಷ್ಟ ಆಯ್ತಾ? ಕೇಕ್ ಇಷ್ಟ ಆಯ್ತಾ? ಬಟ್ಟೆ ಇಷ್ಟ ಆಯ್ತಾ? ನನ್ನ ಬಟ್ಟೆ ಇಷ್ಟ ಆಯ್ತಾ? ಚೆನ್ನಾಗಿದೆ ಅಲ್ಲ? ಹೊಟ್ಟೆ ಸಿಗ್ತಾ ಇದೆಯಾ? ಬನ್ನಿ ಗೈಸ್, ಕೇಕ್ ಕೊಡ್ತೀನಿ. ಫೈನಲಿ ಬಂದು. ಹಾಯ್. ಯಾಕೆ ಲೇಟು? ಏನೋ ಸೀಕ್ರೆಟ್ ಇಡ್ತಾ ಇರಲ್ಲ ಗೈಸ್. ಹಾಂ, ಡುಕಾಟಿ ನಿಮ್ಮಲ್ಲಿ ಯಾರೇ ಡುಕಾಟಿ ಬುಕ್ ಮಾಡಂಗಿದೆ. ಎನಿವೆ ಆಲ್ ದ ಬೆಸ್ಟ್. ಎಲ್ಲ ನಮ್ಮ ಹುಡುಗರೆಲ್ಲ ಹೊಸದಾಗಿ ಜಾಬ್ ಸೇರ್ಕೊಳ್ತಾ ಇದ್ದಾರೆ. ಎಲ್ಲ ಉದ್ದಾರಾಗಲಿ. ಈ ಜಾಬ್ ವಿಷಯದಿಂದನೇ ಏನು ಅಂಕಿ ಕೂಡ ಬರೋಕ್ಕಾಗಿಲ್ಲ. ಬಾಂಬ್ ಬೇಕಾದ್ರು ಕುತ್ಕೋ, ನಾನು ಇಲ್ಲಿ ಕುತ್ಕೊಳ್ತೀನಿ. ಊಟ ಅಲ್ಲಿ ಬೇಡ, ಇಲ್ಲಿ ಕುತ್ಕೊಳ್ತೀನಿ. ಇಲ್ಲ, ಅಲ್ಲಿ ನೀನು ತಿನ್ನು, ಬರ್ತೀನಿ. ಓಕೆ, ಸೊ ಸದ್ಯಕ್ಕೆ ಕುತ್ಕೊಳ್ಳೋಣ ಊಟಕ್ಕೆ. ಓಕೆ, ಸೊ ಸದ್ಯಕ್ಕೆ ಇವಾಗ ಊಟ ಎಲ್ಲನೂ ಮುಗೀತು. ಆಲ್ಮೋಸ್ಟ್ ಗೆಸ್ಟ್ ಎಲ್ಲೂ ಹೊರಟ್ರು. ಸೊ ನೋಡ್ಬೋದು ಎಲ್ಲ ಖಾಲಿ ಬರೀ ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಅಷ್ಟೇ ಇರೋದು. ಹೇಗಿತ್ತು ಊಟ? ತುಂಬ ಚೆನ್ನಾಗಿತ್ತು. ಸೊ ಇವಾಗ ನೋಡೋಣ, ಎಲ್ಲ ಮುಗೀತು ಈವೆಂಟ್ ಎಲ್ಲನೂ. ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಬರ್ಡೇ ಪಾರ್ಟಿ ಕಂಪ್ಲೀಟ್ ಆಗಿದೆ. ಅಲ್ಲಿ ಆಟಾಡ್ತಾ ಇದ್ದಾರೆ. ಎಲ್ಲ ಗಿಫ್ಟ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಇವಾಗ ಮನೆಗೆ ಹೊಡೋಣ. ವಿಡಿಯೋ ನೋಡಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಮಾಡು. ಓಕೆ, ಬರ್ಡೇ ಪಾರ್ಟಿ ಎಲ್ಲ ಮುಗೀತು. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಏನು ಮಾಡ್ತಿದ್ದಾರೆ ನೋಡಿ. ಏನೋ ಚಾಲೆಂಜ್ ಅದು. ಓಕೆ, ಬಾಯ್ಸ್ ಅಂಡ್ ಗರ್ಲ್ಸ್. ನೋ ವೇ, ಚಾನ್ಸ್ ಜೋಲೋ ಚಿಪ್ಸ್. ಈ ಚಾಲೆಂಜ್ ನಾನು ಹರ್ಷಂಗ್ ಕೊಡ್ತಾ ಇದ್ದೀನಿ. ಹರ್ಷ ಇವಾಗ ಅದನ್ನ ತಿನ್ಬೇಕು. ಹೊರಗಡೆ ಒಂದು ಪ್ಯಾಕೆಟ್ ಇರುತ್ತೆ. ಓಹೋ, ಇದು ಹೆವಿ ಖಾರ ಇರುತ್ತೆ. ಇದು ನೀ ತಿಂತೀರಾ? ಕೈ ಮುಟ್ಟಿ ಅದನ್ನ ಫೇಸ್ಗೂ ಮುಟ್ಬಾರ್ದು. ಓಕೆ ಗೈಸ್, ಫೈನಲಿ ದ ಮೋಸ್ಟ್ ಟ್ರೆಂಡಿಂಗ್ ಚಾಲೆಂಜ್, ಜೋಲೋ ಚಿಪ್. ಹರ್ಷಾಗೆ ಇದು ಚಾಲೆಂಜ್. ದೀಪ್ ಥ್ರಾಟ್ಲರ್, ದ ಚಾಲೆಂಜ್ ಇಸ್ ಆನ್. ಗೈಸ್, ನಿಜವಾದ ನಾನು ಇದು ಆಕ್ಚುಲಿ ಈ ಚಾಲೆಂಜ್ ನ ಮಾಡಬೇಕು ಅಂತ ಬಿಟ್ಟು ತುಂಬಾ ದಿನ ಅನ್ಕೊಂಡಿದ್ದೆ. ಬಟ್ ನಾನು ಪರ್ಸನಲಿ ಅಷ್ಟೊಂದು ಸ್ಪೈಸಿ ಐಟಮ್ಸ್ ಎಲ್ಲ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಇದು ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಬಟ್ ಇವಾಗ ಎಲ್ಲರೂ ಟ್ರೈ ಮಾಡ್ತಾರೆ. ಇಲ್ಲಿವರೆಗೂ ಘಾಟ್ ಹೊಡಿತಾ ಇದೆ ಇದು. ಲಿಟ್ರಲಿ ಘಾಟ್ ಹೊಡಿತಾ ಇದೆ ಇದು ಆಚೆ. ತಿಂದ್ರ ನಾಕೊಂಡ. ಹಾ, ಈಟ್ ತಿನ್ನ. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಇನಿಷಿಯಲಿ ಯು ನಾಟ್ ಫೀಲ್ ಎನಿಥಿಂಗ್. ರಿಯಾಕ್ಷನ್, ಐ ಲೈಕ್ ದ ರಿಯಾಕ್ಷನ್. ಅಳ್ತಾಳೆ ಎಕ್ಸ್ಪೀಗಲ್ ಇವಾಗ. ಕಂಟ್ರೋಲ್ ಮಾಡ್ಕೊಳ್ತಾ ಇರಿ. ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾಳೆ. ಕಣ್ಣಲ್ಲಿ ಇರುತ್ತದೆ. ಓಕೆನಾ? ಪರವಾಗಿಲ್ವಾ? ನೆಕ್ಸ್ಟ್ ವರ್ಷ ಇವನು ಈ ಚಿಪ್ಸ್ ತಿಂತಾವ. ನೀವನು ತಿಂದೇನೋ? ತಿನ್ಬಿಟ್ಟ ಏನೋ? ಇವನ್ ತಿಂತಾನೆ, ಇವನ್ ಗೊತ್ತು. ಇವನ್ ತಿಂತಾನೆ. ನೀನ್ ತಿಂದ? ನೀನ್ ತಿನ್ನು. ಹೆಂಗಿದೆ? ತುಂಬಾ ಸ್ವೀಟ್ ಆಗಿದೆಯಾ? ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ ಗೈಸ್, ಇವಾಗ ನಾನು ಟ್ರೈ ಮಾಡ್ತೀನಿ.
ಆಗ್ಬೋದು ಆಗ್ಬೋದು ಒಂದು ಫುಲ್ ಚಿಪ್ಸ್ ಇಂದ್ರೆ ಅಷ್ಟೇ ಆಗೋದು. ಘಾಟಿದೆ ಗಾಯ್ಸ್. ಇವ್ರು ಏನು ರಿಯಾಕ್ಷನ್ ಕೊಟ್ಟಿಲ್ಲ ಅಂತ ತಿನ್ಬಿಟ್ಟೆ. ಕರೆಕ್ಟ್ ಹೆವಿ ಗಾಡಿ ಇಷ್ಟು ತಿಂದ್ರೆ ಸಾಕು, ಹೆವಿ ಘಾಟ ಹೊಡಿಯುತ್ತೆ. ಒಂದು ಫುಲ್ ಚಿಪ್ಸ್ ಒಬ್ಬರು ತಿನ್ನಕ್ಕಾಗಲ್ಲ ಆದ್ರೆ. ಹಾಂ ಕೊಡು ಕೊಡು. ಅಂದ್ರೆ ಸ್ವಲ್ಪ ಖಾರ ತಿನ್ನೋರು ತಿನ್ಬೋದು. ಇದೇಶ್ ಕಂಡ್ರೆ ರೆಡ್ ಆಗ್ಬಿಡೈತೆ. ತಿಂದಿದ್ದೆ ಒಂದೊಂದು ಪೀಸ್ ಇಷ್ಟಕ್ಕೆ. ನನ್ಗೆ ಕೊಡು. ಏಯ್ ಕೊಡು. ಸಾರಿ ಅಂತ ಕೊಡಿ. ಎರಡು ಸತಿ ತಿಂದೆ. ಏ ಓಲಿ ಬೇಡ. ಇವನೇ ತಿಂದ. ಅವ್ನು ತಿನ್ಸು. ಸಾಕ್ಷಿ ಅವ್ನು ತಿಂದೇ ಇಲ್ಲ ತಿನ್ಸು ಅವನ್ಗೆ. ಓಕೆ ಅಂದರೆ ಅಭ್ಯಾಸ ಇರೋ ತಿನ್ಬೋದು. ಬಟ್ ಇದಕ್ಕೆ ಹೆಂಗಂದ್ರೆ ಖಾರ ಇದೆ ಗೈಸ್, ಹೆವಿ ಖಾರ ಇದೆ. ಅಂದರೆ ಅದು ಆಗಿ ಬಾಯಿಗೆ ಹಾಕೊಂಡು ಗೊತ್ತಾಗಲ್ಲ. ಒಂದು ಸೆಕೆಂಡ್ ಬಸ್ಟ್ ಆಗುತ್ತಲ್ಲ, ಅದೆಲ್ಲ ಫುಲ್ ನಮ್ಮ ಮೆಲ್ಟ್ ಆಗುತ್ತಲ್ಲ, ಘಾಟ್ ಒಂದೇ ಸೆಕೆಂಡ್ ಘಾಟ್ ಹೊಡಿಯುತ್ತೆ ಎಲ್ಲ. ಒಂದು ಫುಲ್ ತಿಂದೆ ಬೆಳಿಗ್ಗೆ ಹೊತ್ತು ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ತಿನ್ನೋ ಸರಿ, ತಿನ್ನು ಹೋಗ್ಲಿ. ನಂದು 2ನೇ ಪೀಸ್ ನೋಡೋಣ, ಇನ್ನೊಂದು ಸ್ವಲ್ಪ ತಿನ್ನು. ಮಜಾ ಬರುತ್ತೆ. ಅವನಿ ಇದನ್ನ ತಿಂದಿದ್ದು ನೀನು ಜೋಳ ಚಿಪ್ ಅಲ್ಲ ತಿಂದಿದ್ದು. ಹಾಂ ಜೋಳ ಅಲ್ಲ ಅದು. ಇನ್ನೊಂದು ಟ್ರೈ ನಾವು ಇನ್ನೊಂದು ಟ್ರೈ. ಇವರಿಬ್ರಿಗೆ ಇವಾಗ ಗೊತ್ತಾಗಲ್ಲ, ನಾಳೆ ಬೆಳಿಗ್ಗೆ ಮುಗೀತು ಎಕ್ಸ್ಪೀಗಲ್ದು ಕತೆ. ಮಜ್ಜಿಗೆ ಕುಡಿಬೇಕು, ಮಜ್ಜಿಗೆ ಅಥವಾ ಬೇರೆ ಏನಾದ್ರು. ಮಿಲ್ಕ್ ಎಲ್ಲ ಆಯ್ತಾ? ಎಲ್ಲ ಮುಗೀತು. ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. 5th ಇಯರ್ ಗ್ರ್ಯಾಂಡ್ ಬರ್ಡೇ ಮುಗೀತು. ಬನ್ನಿ ಮೇಡಮ್ ಹೋಗೋಣ ಮನೆಗೆ. ಹಾಂ ಬಾಯ್ 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 ಬಾಯ್. ಓಕೆ, ಪಾರ್ಟಿ ಎಲ್ಲ ಮುಗ್ದು ಆಲ್ಮೋಸ್ಟ್ ಒಂದು 2-3 ಅವರ್ ಆಯಿತು. ಹಿಂಗೆ ಜಯನಗರ ಹತ್ರ ಹೋಗಿ ಸ್ವಲ್ಪ ಏನೋ ವಿಂಡೋ ಶಾಪಿಂಗ್ ಎಲ್ಲನೂ ಮುಗಿಸ್ಬಿಟ್ಟು ಇವಾಗ ನಾವು ನಮ್ಮ ಬಾಯ್ಸ್ ಎಲ್ಲನೂ ಗೋಪಾಲನ್ ಸಿನಿಮಾಸ್ ಹತ್ರ ಬಂದಿದ್ವಿ. ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು. ನಿದ್ದೆ ಇಲ್ಲ, ಗೇಮ್ ಮಾಡ್ಕೊಂಡು ನೆಟ್ ಎಷ್ಟು 3 ಗಂಟೆವರೆಗೂ ಗೇಮ್ ಮಾಡ್ತಾ ಇದ್ದೆ. ನಾನು ಆಕ್ಚುಲಿ ಮಲಗಿದ್ದೆ. 1 ಗಂಟೆಗೆ ಎದೊಳ್ಬಿಟ್ಟು ಹುಡುಗರು ಗೇಮ್ ಮಾಡೋಣ ಅಂತ ಅಂದ್ಬಿಟ್ಟು ಎಬ್ರಿಸಿ 3 ಗಂಟೆವರೆಗೂ ಗೇಮ್ ಮಾಡ್ತಾ ಇದ್ವಿ. ಸೊ ಈಗ ಗೋಪಾಲ್ ಸಿನಿಮಾಸ್ ಹತ್ರ ಬಂದಿದ್ವಿ ಮೂವಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ನಾನು, ಹಿತೇಶು, ನಮ್ಮ ರಾಹುಲ್, ಸಾಕ್ಷಿ, ಹರ್ಷ, ಅದಾದ್ಮೇಲೆ ಇನ್ನು ನಮ್ಮ DK ಕೋಲ್ಡ್ ಗೇಮರ್ ಅವ್ನು ಬರಬೇಕು. ಅದಾದ್ಮೇಲೆ ಯಶವಂತ ಬರ್ತಿದ್ದಾನೆ. ಸೊ ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ವಿ. ಇವಾಗ ನೆಕ್ಸ್ಟು ಮೂವಿಗೆ ಹೋಗೋಣ ಬನ್ನಿ. 3 hours later. ಓಕೆ, ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ 11:30 11:15 ಆಗಿದೆ ನೈಟು. ಸೊ ಸದ್ಯಕ್ಕೆ ಐ ಡೋಂಟ್ ನೋ, ಈ ಬ್ಲಾಗಲ್ಲಿ ಜಸ್ಟು ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು ಇವತ್ತೊಂದು ದಿನ ಅದನ್ನು ತೋರಿಸಿದ್ದೀನಿ. ಬರ್ಡೇ ಪಾರ್ಟಿ ಮಾತ್ರ ಎಲ್ಲ ಚೆನ್ನಾಗಾಯಿತು. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ರು. ಸೊ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಸೊ ವಾಟ್ಸ್ ಎವರ್ ರೀಸನ್ ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ಲೈಕ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ದಿನ ಏನು ಅಷ್ಟೊಂದೇನು ರೈಡ್ ಏನಿರಲಿಲ್ಲ, ಬಟ್ ನೆಕ್ಸ್ಟು ಕ್ರೇಜಿ ರೈಡ್ಸ್ಗಳು ಬರುತ್ತೆ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸಾಗಿರಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.